ಹಾಯ್ ಫ್ರೆಂಡ್ಸ್, ನಾನಿವತ್ತು ಫಿಶ್ ಥಾಲಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಇಲ್ಲಿ ಹುಬ್ಬಳ್ಳಿಯಲ್ಲಿ ಗಣೇಶ್ ಮಾರ್ಕೆಟ್ ಅಂತಿದೆ, ಫಿಶ್ ಮಾರ್ಕೆಟ್. ಅಲ್ಲಿ ಹೋಗಿ ನಾನು ಫಿಶನ್ನು ತೊಗೊಂಬಂದಿದ್ದೀನಿ. ನೋಡಿ, ರಾಣಿ ಫಿಶ್ ಇದೆ, ಫ್ರೆಶ್ ಆಗಿ ಸಿಕ್ಕಿದೆ ನನಗೆ. ಆಮೇಲೆ ಏಡಿ ಇದನ್ನು ತಂದಿದ್ದೀನಿ ನೋಡಿ, ತುಂಬ ಚೆನ್ನಾಗಿದೆ. ಅದೇ ರೀತಿ ನಾನು ತಾರ್ಲಿ ಕೂಡ ತಂದಿದ್ದೀನಿ, ಚಿಕ್ಕ ಚಿಕ್ಕ ತಾರ್ಲಿ ಸಿಕ್ತು ನನಗೆ. ನೋಡಿ, ಏಡಿಯನ್ನು ಕ್ಲೀನ್ ಮಾಡೋದು ತುಂಬ ಈಸಿ, ಕೈಯಿಂದಲೇ ನಾವು ಮಾಡ್ಕೋಬೋದು. ನೋಡಿ, ಈ ರೀತಿ ಅದನ್ನು ಓಪನ್ ಮಾಡಿಕೊಂಡು ನಾವು ಅದರಲ್ಲಿ ವೇಸ್ಟ್ ಇರುವಂಥದ್ದು ನಾವು ತೆಗಿಬೇಕು, ಮೇಲ್ಗಡೆ ಇರುವಂಥದ್ದು. ನೋಡಿ, ಈ ರೀತಿ ನಾವು ಕೈಯಿಂದಲೇ ಮಾಡ್ಕೋಬೋದು. ರೂಢಿ ಇರೋರು ಈಸಿಯಾಗಿ ಮಾಡ್ಕೋತಾರೆ ಇದನ್ನು. ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ಇದನ್ನು ಕೂಡ ನಾವು ಕೈಯಿಂದಲೇ ಮುರಿಬೋದು. ನೋಡಿ, ಕಾಲಿನ ತುದಿಯನ್ನು ನಾವು ಮುರಿಬೋದು. ನೋಡಿ, ಇದರಲ್ಲಿ ನಾವು 2 ಭಾಗ ಮಾಡ್ಕೋಬೋದು ದೊಡ್ಡದಿದ್ದರೆ. ಈ ರೀತಿ ನಾನು ಎಲ್ಲವನ್ನು ನಾನು ಕ್ಲೀನ್ ಮಾಡ್ಕೊಂಬರ್ತೀನಿ. ಅದೇ ರೀತಿ ತಾರ್ಲಿ ಕೂಡ ತೊಗೊಂಡಿದ್ದೀನಿ. ಇದನ್ನು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ, ಚಿಕ್ಕ ಚಿಕ್ಕ ತಾರ್ಲಿ. ಇದನ್ನು ತಾರ್ಲಿ ಸುಕ್ಕ ಮಾಡ್ತಾಯಿದ್ದೀನಿ ನಾನಿವತ್ತು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಾನು ಮೊದಲೇ ಹಾಕಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಬಂಗಡೆ ಕೂಡ ತಗೊಂಡ್ಬಂದಿದ್ದೀನಿ ನಾನು, ತುಂಬ ಫ್ರೆಶ್ ಆಗಿದೆ. ಇವತ್ತು ನಾನು ಫಿಶ್ ಥಾಲಿ ಮಾಡೋದ್ರಿಂದ ತುಂಬ ಫಿಶನ್ನು ತಂದಿದ್ದೇನೆ. ಇಲ್ಲಿ ಫ್ರಾನ್ಸ್ ಕೂಡ ತಂದಿದ್ದೀನಿ ನೋಡಿ, ಇದು 500 ಗ್ರಾಮ್ ಇದೆ ನೋಡಿ. ತುಂಬ ಇವೆಲ್ಲವನ್ನು ನಾನು ನಿಮಗೆ ಯಾವ ರೀತಿ ಮಾಡೋದು ಅಂತಕೊಂಡು ನಾನು ನಿಮಗೆ ಈ ದಿನ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಫ್ರೆಶ್ ಆಗಿ ಸಿಕ್ಕಿದೆ ನನಗೆ ಎಲ್ಲ ಮೀನು ನೋಡಿ. ನಾನು ಇವತ್ತು ರಾಣಿ ಮೀನನ್ನು ಫ್ರೈ ಮಾಡ್ತಾಯಿದ್ದೇನೆ. ಇದಕ್ಕೆ ನಾನು 2 ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೇನೆ, ಅರ್ಧ ಸ್ಪೂನಷ್ಟು. ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನೋಡಿ. ಇದನ್ನು ಹಾಕಿ ನಾವು ಸ್ವಲ್ಪ ಅರ್ಧ ಲಿಂಬೆಹಣ್ಣಿನ ರಸನ ನಾವು ಇದಕ್ಕೆ ಹಾಕಿ ಇದನ್ನು ಕಲಿಸ್ಕೋಬೇಕು ನೋಡಿ. ಇಲ್ಲಿ ಅರ್ಧ ಲಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು, ಎಷ್ಟು ನೀರು ಬೇಕು ನೋಡಿ ನೀರನ್ನು ಹಾಕ್ಕೊಳ್ಳಿ. ತುಂಬ ತೆಳ್ಳಗೂ ಆಗಬಾರ್ದು ಇದು. ಇವಾಗ ಮಿಕ್ಸ್ ಆಗಿದೆ, ಇದು ಕರೆಕ್ಟಾಗಿದೆ. ಈಗ ನಾನು ಈ ಮೀನಿಗೆ ಈ ಮಸಾಲೆಯನ್ನು ಹಚ್ತಾ ಇದ್ದೇನೆ. ತುಂಬ ಫ್ರೆಶ್ ಆಗಿದೆ ಮೀನು, ಸೈಜ್ ಕೂಡ ದೊಡ್ಡದಾಗಿದೆ ನೋಡಿ. ಈ ರೀತಿ ನಾವು ಒಳಗಡೆ ಎಲ್ಲ ಮಸಾಲೆನ ಹಾಕಬೇಕು. ನೋಡಿ, ನಾನು ಇವತ್ತು ಬಂಗಡೆ ಸಾರನ್ನ ಮಾಡ್ತಾ ಇದ್ದೇನೆ. ಈ ರೆಸಿಪಿನ ನಾನು ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ಬೇಕಾದರೆ ಅದನ್ನು ಓಪನ್ ಮಾಡಿ ನೋಡ್ಕೋಬಹುದು. ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿ ನಾನು ಇದನ್ನು ಕುದಿಯೋದಕ್ಕೆ ಇಟ್ಟಿದ್ದೇನೆ. ಉಪ್ಪನ್ನು ಹಾಕಿ ನೋಡಿ, ಮಸಾಲೆ ಚೆನ್ನಾಗಿ ಕುದಿಬೇಕಿದ್ದು, ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಮಸಾಲೆ ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ಫಿಶನ್ನು ನಾನು ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು 2 ನಿಮಿಷ ಬೆಂದರೆ ಸಾಕು ನೋಡಿ. ಇದು ಇವಾಗ ಕುದೀತಾ ಇದೆ, ಇದು ಆಗಿದೆ. ಇವಾಗ ಒಲೆನ ಆಫ್ ಮಾಡ್ಕೋತಾ ಇದ್ದೀನಿ. ಬಂಗಡೆ ಸಾರು ರೆಡಿಯಾಗಿದೆ. ನೋಡಿ, ಇವಾಗ ಪ್ರಾನ್ಸ್ ಫ್ರೈಗೆ ನಾನು ರೆಡಿ ಮಾಡ್ಕೋತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ತೀನಿ. ಆವಾಗ ಮಿಕ್ಸ್ ಮಾಡಿದ ಮಸಾಲೆ ಇತ್ತು ನನ್ನ ಹತ್ರ, ಅದನ್ನೇ ನಾನು ಇದಕ್ಕೆ ಉಪಯೋಗಿಸ್ಕೋತಾ ಇದ್ದೇನೆ. ಎಲ್ಲ ಹಚ್ಚಿದ್ದೇನೆ ನಾನು.
ಇದನ್ನು ನಾನು ಒಂದು ಅರ್ಧ ತಾಸು ತನಕ ಇಡ್ತೀನಿ ಮ್ಯಾರಿನೇಟ್ ಮಾಡಲಿಕ್ಕೆ. ಇಲ್ಲಿ ನಾನು ಏಡಿ ಮಸಾಲ ಮಾಡೋದಕ್ಕೆ ಮಸಾಲೆಯನ್ನು ತೆಗೆದಿಟ್ಟಿದ್ದೇನೆ. ಇಲ್ಲಿ ನಾನು ಕಾಯಿ ತುರಿ ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದು. ಆಮೇಲೆ ಅಚ್ಚ ಖಾರದ ಪೌಡ್ರು ಒಂದು ಸ್ಪೂನ್, ದೊಡ್ಡ ಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಹುಣಸೆಹಣ್ಣು ತೆಗೆದುಕೊಂಡಿದ್ದೇನೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ ಪೌಡ್ರು ಮತ್ತು ಧನಿಯಾ ಒಂದು ಸ್ಪೂನ್ ತೆಗೆದುಕೊಂಡಿದ್ದೇನೆ ನಾನು. ಇವೆಲ್ಲ ಸೇರಿಸ್ಕೊಂಡು ನಾನು ಮಸಾಲೆಯನ್ನು ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನು ಇದನ್ನೆಲ್ಲ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಒಂದು 4 ಲವಂಗ ಕೂಡ ನಾನು ತೆಗೆದುಕೊಂಡಿದ್ದೇನೆ. ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಸಾಲೆನ ರುಬ್ಕೊಂಡ್ಬರ್ತೀನಿ. ಒಲೆ ಮೇಲೆ ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ, ಒಂದು 2 ಸ್ಪೂನ್ ಅಷ್ಟು. ಈಗ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನಾನು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ನಾನು ಮಾಡಿ ಇಟ್ಕೊಂಡಿರುವಂಥ ಮಸಾಲೆನ ನಾನು ಹಾಕೋತೀನಿ. ರೆಡಿ ಮಾಡಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಮಸಾಲೆ ಇದರಲ್ಲಿ ಫ್ರೈ ಆಗಬೇಕು. ಈಗ ನಾನು ಏಡಿನ ಹಾಕ್ತಾ ಇದ್ದೀನಿ. ನೋಡಿ, ನಾನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಇದನ್ನು ತೊಳೆದು. ಈ ಏಡಿನ ಇದಕ್ಕೆ ಹಾಕೋತಾ ಇದ್ದೇನೆ ನಾನು. ನೋಡಿ, ಒಂದರಲ್ಲಿ ನಾನು 2 ಭಾಗ ಮಾಡಿದ್ದೇನೆ. ನೋಡಿ, ಏಡಿ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆಮೇಲೆ ಬೇಕಂದರೆ ನೋಡಿ ನೀವು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಆಗಿದೆ. ಇವಾಗ ನಾನು ಸ್ವಲ್ಪ ನೀರನ್ನು ಹಾಕೋತೇನೆ, ಅದು ಬೇಯಬೇಕಲ್ಲ. ಅದು ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಇದಕ್ಕೆ ಹಾಕ್ಕೊಂಡು ಇದನ್ನು ಏಡಿನ ಬೇಯಿಸ್ಬೇಕು. ಒಂದು 10 ನಿಮಿಷ ತನಕ ಇದು ಬೇಯಬೇಕು. ಇದನ್ನು ಮುಚ್ಚಿಟ್ಟು ನಾವು ಬೇಯಿಸ್ಕೊಳ್ಳೋಣ. ನೋಡಿ, ಏಡಿ ಡ್ರೈ ಕೂಡ ರೆಡಿಯಾಗಿದೆ. ಇವಾಗ ನೋಡಿ, ಇದು ಕೂಡ ಇವಾಗ ರೆಡಿಯಾಗಿದೆ. ನಾನೆಲ್ಲನೂ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ನಾನು ಹಂಚನ್ನು ಇಟ್ಕೊಂಡಿದ್ದೇನೆ. ಹಂಚು ಬಿಸಿಯಾಗಿದೆ. ಫಿಶ್ ಕೂಡ ಮ್ಯಾರಿನೇಟ್ ಆಗಿದೆ ನಾನು ಮಾಡಿಟ್ಟಿರೋದು. ಈ ಹಂಚಿಗೆ ತವಾಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೇನೆ. ನೋಡಿ, ಹಂಚು ಬಿಸಿಯಾಗಿದೆ, ಚೆನ್ನಾಗಿ ಬಿಸಿಯಾಗಿರ್ಬೇಕು ಹಂಚು. ನೋಡಿ, ಇವಾಗ ಫಿಶ್ ಕೂಡ ಮ್ಯಾರಿನೇಟ್ ಆಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಇವಾಗ ಫಿಶನ್ನು ನಾನು ಫ್ರೈ ಮಾಡ್ತಾ ಇದ್ದೇನೆ. ಸಣ್ಣ ಉರಿಯಲ್ಲಿ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಸೈಡ್ ಫ್ರೈ ಆಗಿದೆ. ಇನ್ನೊಂದು ಕಡೆ ನಾವು ಇದನ್ನು ತಿರುಗಿಸಿ ಹಾಕಬೇಕು.
ಇನ್ನೊಂದು ಸೈಡ್ ಕೂಡ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಫಿಶ್ 2 ಸೈಡ್ ಫ್ರೈ ಆಗಿದೆ. ಇವಾಗ ಇದನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಪ್ರಾನ್ಸ್ ನಾನು ಮಸಾಲೆ ಹಚ್ಚಿಟ್ಟಿದ್ನಲ್ಲ ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2 ಸೈಡು ಫ್ರೈ ಆಗಿದೆ. ಇವಾಗ ಇದನ್ನು ನಾನು ತೆಗೆದುಕೊಳ್ತೇನೆ. ನೋಡಿ, ಕರಾವಳಿ ಫಿಶ್ ಥಾಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಫಿಶ್ ಫ್ರೈ, ಪ್ರಾನ್ಸ್ ಫ್ರೈ, ಆಮೇಲೆ ಏಡಿ ಸುಕ್ಕ, ಬಂಗಡೆ ಮೀನು ಸಾರು ಮತ್ತು ತಾರ್ಲಿ ಸುಕ್ಕ ಎಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ. ಇದು ನಮ್ಮ ಕರಾವಳಿ ತೀರದ ಫಿಶ್ ಥಾಲಿ, ಸ್ಪೆಷಲ್ ಫಿಶ್ ಥಾಲಿ ಇದು. ನೋಡಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ. ಸುಕ್ಕ ಮತ್ತು ಬಂಗಡೆ ಸಾರನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಇದನ್ನು ಮಾಡಿದ್ದೇನೆ. ನೀವು ಬೇಕಾದರೆ ಅದನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ತಾರ್ಲಿ ಸುಕ್ಕನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಇವತ್ತು ನಾನು ಕರಾವಳಿ ತೀರದ ಸ್ಪೆಷಲ್ ಫಿಶ್ ಥಾಲಿಯನ್ನು ನಾನು ರೆಡಿ ಮಾಡಿದ್ದೇನೆ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.